ನಾನು ನೀನು ಇಬ್ಬರು ಕೂಡಿ ಊಟ ಮಾಡೋಣ. ಈಗ ನೀವು ಸ್ನಾನಕ್ಕೆ ಹೋಗ್ರಿ ಬಚ್ಚಲ ಮನೆಗೆ. ನೀವು ಸ್ನಾನ ಮುಗಿಸ್ಕೊಂಡು ಬರಗೊಡ್ದ ನಾನು ಒಂದು 4 ಬಿಸಿ ರೊಟ್ಟಿ ಮಾಡ್ತೀನಿ, ಇಬ್ಬರು ಕೂಡಿ ಊಟ ಮಾಡೋಣ ಮಗುವಿನ ಕರ್ಕೊಂಡಂತ ಇಷ್ಟು ಹೇಳಿದಳು. ಆಯ್ತಂತ ತಿಳ್ಕೊಂಡವ ಜಳಕ ಮಾಡಕ್ಕೆ ಬಚ್ಚಲ ಕೋಣಿಗೆ ಹೋದ. ಆವಾಗ ಅವಸರದಾಗ ಹೆಣ್ಮಗಳು ಏನು ಮಾಡಿದ್ಲು, 50,000 ಕಟ್ಟು ಕೊಟ್ಟಿದ್ನಲ್ಲ ಅವ ಗಂಡ, ಅದನ್ನು ಅಲ್ಲೇ ಒಲಿ ಸಮೀಪದೊಳಗಿಟ್ಟು ರೊಟ್ಟಿ ಮಾಡೋದ್ರೊಳಗೆ ಮಗ್ನಾಗಿದ್ಲು ಹೆಣ್ಮಗಳು. ಅದು ಹುಡುಗಿತ್ತಲ್ಲ, ಹುಡುಗ ಅಲ್ಲೇ ಆಟ ಆಡ್ತಿತ್ತದ ಅಂಬಿಗಾಲಿಲ್ಲಿ. ಒಂದು ಕಡೆಗೆ ಲಕ್ಷ್ಯ ರೊಟ್ಟಿ ಮಾಡೋದ್ರ ಮ್ಯಾಲ, ಗಂಡನ ಮ್ಯಾಲ. ನನ್ನ ಗಂಡ 50,000 ತಂದು ಕೊಟ್ಟಾನ, ಎಷ್ಟು ಕಷ್ಟಪಟ್ಟಿರ್ಬೇಕು, ಎಷ್ಟು ತ್ರಾಸು ತೊಗೊಂಡಿರ್ಬೇಕು. ಇನ್ನೊಬ್ಬರ ಕೈ ಒಳಗೆ ಕೂಲಿ ಕೆಲಸ ಮಾಡೋದಂದ್ರೆ ಸಾಮಾನ್ಯ ಏನು, ಎಷ್ಟರ ತ್ರಾಸು ಪಟ್ಟಿರ್ಬೇಕು ಅಂತ ತಿಳ್ಕೊಂಡು ಇದೇ ಆಲೋಚನೆದೊಳಗೆ ರೊಟ್ಟಿ ಮಾಡೋದ್ರೊಳಗೆ ಮಗ್ನಾಗಿದ್ದಳು. ಅದು ಹುಡುಗ ಆಟ ಆಡ್ಕೋತ ಬಂತು. ಅದಕ್ಕೇನು ಗೊತ್ತು ಪಾಪ ಸಣ್ಣ ಹುಡುಗ, ಅದಕ್ಕೆ ಹಾಳೆ ಅನ್ನೋದು ಗೊತ್ತಿಲ್ಲ, ಇವು ನೋಟ್ ಅನ್ನೋದು ಗೊತ್ತಿಲ್ಲ. ಕೈಯೊಳಗೆ 50,000 ನೋಟು ಸಿಕ್ಕಿತು. ಆಟ ಆಡ್ಕೋತ ಹೇಗೆ ಒಲ್ಯಾಗ ಚೆಲ್ಲಿತದ. ಒಂದು ಕ್ಷಣದೊಳಗೆ 1 ತಿಂಗಳ ದುಡಿಮೆಯ ದುಡ್ಡು ಸುಟ್ಟು ಕರಕಲಾಗಿ ಹೋಯಿತು ಕಣ್ಣು ಮುಂದೆ. ಆವಾಗ ಸಿಟ್ಟು ಬಂತು ಹೆಣ್ಮಗಳಿಗೆ. ನನ್ನ ಗಂಡ ಬೆವ್ರ ಹನಿ ಸುರಿಸಿ ಬೆನ್ನ ಕೆತ್ತುವಂಗ ಬೆನ್ನ ಮ್ಯಾಲ ಮೂಟೆಗಳನ್ನು ಹೊತ್ತು ಕೂಲಿ ನಾಲಿ ಮಾಡಿ ಹಗಲ ಇರುಳ 50,000 ತಂದು ಕೊಟ್ಟಿದ್ದ ಸಂಪತ್ತ ಒಂದು ಕ್ಷಣದೊಳಗೆ ಸುಟ್ಟು ಬಿಟ್ಟೆಲ್ಲೋ, ನೀಯಂತ ಪಾಪಿ ಅಂದಾಕಿನ ಅದೇನು ಒಲಿ ಊದೋದು ಕೊಳಿವಿರುತ್ತದಲ್ಲ ಕಬ್ಬಿಣದ್ದು, ಅದನ್ನು ತಗೊಂಡು ತಲೆಗೆ ಹೊಡೆದಳು. ರಕ್ತ ಚಿಮ್ಮಿ ಬಂತು, ಮಗು ಸತ್ತು ಬಿತ್ತು. ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಬಂದ. ರಕ್ತ ಚಿಮ್ಮಿದ್ದನ್ನು ತಾಯಿ ಎದೆ ಬಡ್ಕೊಂಡು ಅಳುವುದನ್ನು ನೋಡಿದ. ಏನಾಯಿತು ಅಂದ. ಆವಾಗ ಹೆಂಡತಿ ಅಂದಳು ಅತ್ಗೋತ, ಏನಾಗಬಾರ್ದಾಗಿತ್ತು ಅದಾಯ್ತು ಅಂದಳು. ಅದೇ ಏನಾಯಿತು? ಏನಿಲ್ಲ, ನೀವು ಹಗಲ ಇರುಳ ಶ್ರಮಪಟ್ಟು ದುಡಿದು ತಂದಿರತಕ್ಕಂಥ ಈ 50,000 ನೋಟಿನ ಕಟ್ಟನ್ನು ಒಂದು ಕ್ಷಣದೊಳಗೆ ಸುಟ್ಟು ಹಾಕಿತು ಮಗು. ಅದಕ್ಕೆ ನನಗೆ ಭಯಂಕರ ಸಿಟ್ಟು ಬಂತು. ಇಲ್ಲೇನದಲ್ಲ ಊದುಗೊಳವಿ, ಇದನ್ನು ತಗೊಂಡು ತಲೆಗೆ ಹೊಡೆದ್ಯಾ, ಹಿಂಗಾಯಿತು ಅಂತ ಗಂಡನಿಗೆ ಹೇಳಿದಳು. ಆವಾಗ ಅವನಿಗೆ ಸಿಟ್ಟು ಬಂತು. ಅವ ಅಂದ, ಲಗ್ನ ಆದ ಬಳಿಕ 10 ದೇವರಿಗೆ ನಮಗೊಂದು ಮುದ್ದಾದ ಮಗು ಕೊಡು ಅಂತ ಬೇಡಿ ಪಡೆದಿರತಕ್ಕಂಥ ಅಪರೂಪದ ಮುದ್ದಾದ ಮಗು ಇದು. 50,000 ಹೋದ್ರೆ ಏನಾಯಿತು? ಭಗವಂತ ರಟ್ಟಿಯೊಳಗೆ ಶಕ್ತಿ ಕೊಟ್ಟಿದ್ದ. 50,000 ಅಲ್ಲ, 1,00,000 ದುಡಿದು ತಗೊಂಡು ಬರುವಷ್ಟು ಶಕ್ತಿ ಸಾಮರ್ಥ್ಯ ಶರೀರದೊಳಗೆ ಭಗವಂತ ಕೊಟ್ಟಿದ್ದ. ನೀ ಎಂಥ ಕೆಲಸ ಮಾಡಿದಿ, ನೀನು ಪಾಪಿಷ್ಟಳು ಅಂತ ತಿಳ್ಕೊಂಡು ಅದ ಊದುಗೊಳಿವೆ ತಗೊಂಡು ಹೆಂಡತಿಗೆ ಮನಸ್ಸಿಗೆ ಬಲ್ಲಂಗ ಹೊಡೆದ. ಹೆಂಡತಿನೂ ಪ್ರಾಣ ಬಿಟ್ಟಳು. ಮೋಹದ ಮಡದಿ ಹೋದ ಬಳಿಕ, ಮುದ್ದಾದ ಮಗುನ ಹೋದ ಬಳಿಕ ನಾನರ ಯಾರ ಸಲುವಾಗಿರಬೇಕು ಈ ಜಗತ್ತಿನೊಳಗೆ, ನನಗರ ಯಾರದರ ಅಂತ ತಿಳ್ಕೊಂಡು ಜೀವನದ ಮ್ಯಾಲ ಜಿಗುಪ್ಸೆ ಬಂದು ಒಂದು ಹಗ್ಗ ತಗೊಂಡು ನೇಣು ಹಾಕ್ಕೊಂಡು ಅವನು ತೀರಿ ಹೋದ. ಮನೆ ಏನಾಯಿತು? ಸರ್ವನಾಶ ಆಗಿ ಹೋಯಿತು. ಯಾವುದರಿಂದ? ಸಿಟ್ಟ, ಕೋಪ. ಅದಕ್ಕೆ ಬಸವಣ್ಣವ್ರು ಹೇಳ್ಯಾರ, ಎಷ್ಟು ಚಲೋ ಮಾತು ಹೇಳ್ಯಾರ. ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈ,
ತನಗಾದಾಗೇನು ಅವರಿಗಾದ ಚೇಗೆಯೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯನು ಸುಡದು ನೋಡ ಕೂಡಲ ಸಂಗಮ ದೇವಾ ದೇವಾ ಆ ಕೂಡಲ ಸಂಗಮ ದೇವಾ ದೇವಾ ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ ಅವರಿಗಾದ ಆಗೇನು ತನಗಾದ ಚೆಗೆಯೇನು ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ ತಾ ಮುನಿಯಲೇ ಕೈಯ ತಾ ಮುನಿಯಲೇ ಕೈಯ. ನೋಡಿ ಎಷ್ಟು ಚಲೋ ಬರೆದ್ರವರು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು. ಯಾರ್ದರೆ ಮನೆಗೆ ಬೆಂಕಿ ಹೊತ್ತೀತು ಅಂದ್ರೆ ನೆರೆ ಹೊರೆಯವ್ರ ಮನೆ ಸುಡೋದಿಲ್ಲ, ಯಾರ ಮನೆಯೊಳಗೆ ಹೊತ್ತಿರ್ತದಲ್ಲ ಅದ ಮನೆ ಮೊದಲು ಸುಡ್ತದ. ನಾವು ಎಷ್ಟೇ ಪ್ರಯತ್ನ ಪಟ್ಟು ಪ್ರಾರ್ಥನೆ ಮಾಡಿದ್ರೂ ಸಹಿತ ಇನ್ನೊಬ್ಬರದು ಸುಡೋದಿಲ್ಲ, ನಮ್ಮದು ಸುಡುತ್ತದೆ. ಒಬ್ಬ ಹೆಣ್ಮಗಳ ಮನ್ಯಾಗ ಬೆಂಕಿ ಹೊತ್ತಿತ್ತು. ಆವಾಗ ದೇವರಿಗೆ ಬೇಡ್ಕೋತಿದ್ದಳು. ಮನ್ಯಾಗ ಬೆಂಕಿ ಹೊತ್ತದ, ದೇವರಿಗೆ ಬೇಡ್ಕೋತಾಳೆ. ಎಡಕಿನ ಮನೆಯವ್ರ ಕಡೆಗೆ ಹೋಗು, ಎಡಕಿನ ಮನೆಯವ್ರು ಏನು ಬೆಂಕಿ, ಬಲಕಿನ ಮನೆಯವ್ರ ಕಡೆಗೆ ಹೋಗು. ಅದಕ್ಕೆ ಮಾತು ತಿಳಿದು ಅವನು ಬೆಂಕಿಗೆ ಹೇಳಕತ್ತಾಳ, ಎಡಕ್ಕೆ ಹೋಗು ಬಲಕ್ಕೆ ಹೋಗು. ಈಕಿ ಹೆಂಗೆ ಎಡಕ್ಕೆ ಹೋಗು ಬಲಕ್ಕೆ ಹೋಗು ಅಂತಾಳೆ. ಹಂಗಂಗೆ ಎದುರು ಬರಕತ್ತದ ಸುಟ್ಕೋತ ಸುಟ್ಕೋತ. ಅವಾಗೇನು ಅಂಜಿ ಓಡಿ ಹೋಗ್ಯಾಳ, ಇನ್ನೂ ಬಂದಿಲ್ಲ ಹೆಣ್ಮಗಳಕ್ಕಿ. ಹಂಗಾಗೋದಿಲ್ಲದು. ಯಾವ ಮನೆಯೊಳಗೆ ಹೊತ್ತಿರ್ತದ ಅದೇ ಮನೆ ಮೊದಲು ಸುಡೋದು. ಆ ಮನೆ ಕತಿ ಅಲ್ಲಿದು, ಈ ಮನೆ ಕತಿ ಎಲ್ಲಿ ಒಳಗೆ ತುಂಬಿತ್ತು ಅದು ಮೊದಲ ನಮ್ಮನ್ನು ನಾಶಗೊಳಿಸ್ತದೆ, ಇನ್ನೊಬ್ಬರು ನಾಶ ಮಾಡೋದಿಲ್ಲ. ಅದಕ್ಕೊಂದಿಷ್ಟು ಏನಾದರೂ ಸಿಟ್ಟು ಬರೋದಿತ್ತಂದ್ರೆ ಸ್ವಲ್ಪ ಅದನ್ನು ಶಮನ ಮಾಡೋದು, ಅದನ್ನು ನಿಯಂತ್ರಣದೊಳಗೆ ಇಟ್ಟುಕೊಳ್ಳೋದು, ಅದನ್ನು ನಮ್ಮ ಬುದ್ಧಿಯೊಳಗೆ ಹಿಡಿದಿಡುವಂಥ ಪ್ರಯತ್ನ ಮಾಡಬೇಕು. ಹೊರತು ಆ ಬುದ್ಧಿಯನ್ನೇ ಸಿಟ್ಟು ಬಂದಿರತಕ್ಕಂಥ ಮನಸ್ಸಿನ ಕೈಯೊಳಗೆ ಕೊಟ್ಟೇವಿ ಅಂದ್ರೆ ಬುದ್ಧಿಯಾಗಿ ಉಳಿದಿಲ್ಲ, ಬುದ್ಧಿ ಭ್ರಮಣ ಆಗ್ತದೆ, ಮನಸ್ಸು ಹೊಯ್ದಾಡಿ ಬಿಡುತ್ತದೆ. ಯಾವಾಗೇನು ಮಾಡ್ತಾನೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರಂತಾರೆ ಅಲ್ಲಮರು ಕೋಪ ಅಡಗಬೇಕು. ಕೋಪದೊಳಗೆ ಸಹಿತ 3 ಪ್ರಕಾರದ ಕೋಪದ ಜನರದರ ಜಗತ್ತಿನೊಳಗೆ. ಉತ್ತಮೇ ಚೇಕ್ಷಣಂ ಕೋಪಂ, ಮಧ್ಯಮೇ ಘಟಿಕಾದ್ವಯಂ, ಸ್ಯಾದಹೋರಾತ್ರಂ ಪಾಪಿಷ್ಟೇ ಮರಣಾಂತಕಃ. ಎಷ್ಟು ಚಲೋ ಮಾತಾಡ್ಯಾರ. ಉತ್ತಮರಿಗೂ ಸಿಟ್ಟು ಬರ್ತದ. ಉತ್ತಮರಂದ್ರೆ ಶರಣರಿಗೂ ಸಂತರಿಗೂ ಸಿಟ್ಟು ಬರ್ತದ. ಆದರೆ ಎಷ್ಟೋ ತಕ ಇರ್ತದ, ಹೆಂಗೆ ಬರ್ತದ ಹೆಂಗೆ ಹೋಗಿಬಿಡ್ತದೆ. ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಒಂದು ಕ್ಷಣ ಅಂತಾರಿಲ್ಲ, ಒಂದು ಕ್ಷಣ ಬರ್ತದೆ ಮತ್ತೊಂದು ಕ್ಷಣಕ್ಕೆ ಹೋಗಿಬಿಡ್ತದೆ. ಯಾರ ಬಳಿ? ಉತ್ತಮರ ಬಳಿ. ಉತ್ತಮೇ ಚೇಕ್ಷಣಂ ಕೋಪಂ, ಮಧ್ಯಮೇ ಘಟಿಕಾದ್ವಯಂ, ಮಧ್ಯಮರಿಗೂ ಸಿಟ್ಟು ಬರ್ತದೆ.
ಆದ್ರೆ ಒಂದೆರಡು ಗಳಿಗೆ ಇರ್ತದಂತ. ಸ್ಯಾದಹೋರಾತ್ರಂ, ಸಾಮಾನ್ಯನಿಗೆ ಸಿಟ್ಟು ಬಂತು ಅಂದ್ರೆ 24 ತಾಸು ಒಂದು ದಿವಸ ಇರ್ತದೆ. ಅಧಮೇ ಸ್ಯಾದಹೋರಾತ್ರಂ ಪಾಪಿಷ್ಟೇ ಮರಣಾಂತಕಃ. ಇನ್ನು ಪಾಪಿಷ್ಟನಿಗೆ ಬರಬಾರದ ಸಿಟ್ಟು ಬಂದೀತು ಅಂದ್ರೆ ಇವಂದು ಒಂದು ಕ್ಷಣ ಅಲ್ಲ, 2 ಗಳಿಗೆಲ್ಲ, ಒಂದು ದಿವಸ ಅಲ್ಲ, ಸಾಯೋ ತಕನೂ ಇರ್ತದಂತ. ಅವ ಹೋಗುವಾಗ ಹಂಗೆ ಹೋಗೋದಿಲ್ಲ, ಇದ್ದು ಬಿದ್ದವ್ರನ್ನ ತೊಗೊಂಡ ಹೋಗವ. ಪಾಪಿಷ್ಟೇ ಮರಣಾಂತಕಃ. ಅದಕ್ಕೆ ಸಿಟ್ಟು ಬರಬೇಕು, ಬರಬಾರ್ದಂತಲ್ಲ. ಯಾರು ನಮ್ಮ ಸುತ್ತಮುತ್ತ ಇದ್ದವರು ತಪ್ಪು ತಡೆಗಳನ್ನು ಮಾಡಿದಾಗ ಒಂದಿಷ್ಟು ಸಿಟ್ಟು ಮಾಡಿ ಬುದ್ಧಿ ಹೇಳಬೇಕು. ಹೆಂಡತಿ ತಪ್ಪು ಮಾಡಿದಾಗ ಗಂಡ ಹೇಳಬೇಕು. ಆದ್ರೆ ತಪ್ಪು ಮಾಡ್ಯಾಳಂತ ತಿಳ್ಕೊಂಡು ಭಯಂಕರ ಶಿಕ್ಷೆ ಕೊಡೋದಲ್ಲ, ಹೊಡೆಯೋದು ಬಡಿಯೋದಲ್ಲ. ಒಂದಿಷ್ಟು ಸಿಟ್ಟು ಮಾಡಬೇಕಾಗ್ತದೆ. ವ್ಯವಹಾರ ಅವು ಪರಿಶುದ್ಧ ಆಗಬೇಕಾಗಿತ್ತು, ವ್ಯವಹಾರಗಳು ಚೆನ್ನಾಗಿ ನಡಿಬೇಕಾಗಿತ್ತು ಅಂದ್ರೆ ಸಿಟ್ಟು ಮಾಡಬೇಕು, ಕೋಪ ಬರಬೇಕು. ಆದರೆ ಅತಿಯಾಗಿ ಕೋಪ ಇರಬಾರದು. ನಾವು ನಾಶ ಆಗಿ ಇನ್ನೊಬ್ಬರನ್ನೂ ನಾಶ ಮಾಡುವಂಥ ಕೋಪ ಇರಬಾರ್ದು. ಅದಕ್ಕೊಂದಿಷ್ಟು ಏನು ಮಾಡ್ಬೇಕು, ಅದು ಕೋಪ ಅಡಗಬೇಕು, ಅದು ಇರಲಾರ್ದಂಗೆ ಆಗಬೇಕು, ಅಕ್ರೋಧನಾಗಬೇಕು. ಇತಿಹಾಸದ ಪುಟ ತೆರೆದು ನೋಡಬೇಕು, ಎಂತೆಂಥವರು ತಿಳುವಳಿಕಿದ್ದವರು ಎಂತೆಂಥ ಅವಘಟನೆಗಳನ್ನು ಮಾಡಿದ್ದಾರೆ. ಮಾಡಬಾರದ ಘಟನೆಗಳು ಮಾಡಿ ಹೋಗ್ಯಾರ ದೊಡ್ಡ ದೊಡ್ಡವರು, ತಿಳುವಳಿಕಿದ್ದವರು. ಖಗೋಳ ಋಷಿ ಅಂತಿದ್ದ. ಋಷಿ ಯಾರ್ದರೆ ಕತೆ ಅಲ್ಲಿದ್ದು, ಋಷಿಗಳ ಕತೆ. ಖಗೋಳ ಋಷಿ ಅಂತಿದ್ದ. ಆತನ ಹೆಂಡತಿ ಸುಜಾತ ತುಂಬಿದ ಗರ್ಭಿಣಿಯಾಗಿದ್ಲು ಹೆಂಡತಿ. ಆದ್ರೆ ಖಗೋಳ ಋಷಿ ದಿನನಿತ್ಯ ಏನು ಮಾಡ್ತಿದ್ದ, ಕುಟೀರದೊಳಗೆ ಮಂತ್ರವನ್ನು ಪಠಣ ಮಾಡ್ತಿದ್ದ, ಮಂತ್ರವನ್ನು ಓದುತ್ತಿದ್ದ, ಮಂತ್ರ ಪಠಣ ಮಾಡುತ್ತಿದ್ದ. ಹೆಣ್ಮಗಳು ಗಂಡ ಮಂತ್ರ ಪಠಣ ಮಾಡ್ತಿದ್ನಲ್ಲ, ಹೆಂಡತಿ ತುಂಬು ಗರ್ಭಿಣಿ ಇದ್ಲಲ್ಲ, ಮುಂದೆ ಕೂತು ಮಂತ್ರಗಳನ್ನು ಕೇಳುತ್ತಿದ್ದಳು. ಕೇಳಿ ಆನಂದ ಪಡ್ತಿದ್ಲು, ಸಂತೋಷ ಪಡ್ತಿದ್ಲು. ತುಂಬು ಗರ್ಭಿಣಿ ಇದ್ಲಲ್ಲ, ಆಯಾಸ ಆಗಿತ್ತು. ಒಂದು ದಿವಸ ಋಷಿ ಮಂತ್ರ ಓದುತ್ತಿದ್ದ, ಹೆಂಡತಿ ಕೇಳ್ಕೋತ ಕೂತಿದ್ಲು. ಕೇಳುವಾಗ ಭಾಳ ಸುಂದರವಾಗಿ ಮಂತ್ರಗಳನ್ನು ಉಚ್ಚಾರಣೆ ಮಾಡುತ್ತಿದ್ದ ಋಷಿ. ಲಯಬದ್ಧವಾಗಿ ಕ್ರಮಬದ್ಧವಾಗಿ ಹೇಳ್ತಿದ್ದ. ಆ ಮಂತ್ರದ ಓಗದೊಳಗೆ ಕೇಳೋದ್ರೊಳಗೆ ಏನು ಮಾಡಿದ್ಲು, ಮೈ ಮರೆತು ನಿದ್ರೆ ಮಾಡಕತ್ತಿದ್ದಳು. ನಿದ್ರೆ ಮಾಡುವಾಗ ಋಷಿ ಮಂತ್ರ ಹೇಳ್ತಿದ್ನಲ್ಲ, ಪಠಣ ಮಾಡ್ತಿದ್ನಲ್ಲ, ಹೇಳೋದು ಹೇಳಿದ, ಒಂದು ಮಂತ್ರ ತಪ್ಪು ಹೇಳಿದ. ಯಾರು? ಋಷಿ. ಅದು ಋಷಿ ಹೆಂಡತಿ ಗರ್ಭವತಿ ಇದ್ಲಲ್ಲ, ಹೊಟ್ಯಾಗ ಹುಡುಗಿತ್ತಲ್ಲ, ಅದು ಜೀವ ಕಳೆ ತುಂಬಿತ್ತು. ಮತ್ತು ಋಷಿ ಮಗ ಅಂದ್ರೆ ಸಾಮಾನ್ಯ, ಭಾಳ ತೀಕ್ಷ್ಣಮತಿ ಹುಡುಗಿತ್ತದು. ಇನ್ನೂ ಹೊಟ್ಟೆ ಒಳಗಿದ್ದಾಗನ ಅದು ಋಷಿ ಮಂತ್ರ ತಪ್ಪು ಹೇಳಿದ್ದಕ್ಕೆ ನಗಕತ್ತಿತ್ತದು ಹುಡುಗ ಅಲ್ಲೇ. ಇದು ಋಷಿಗೆ ಗೊತ್ತಾಯಿತು. ಹೆಂಡತಿಯರ ನಿದ್ರೆ ಮಾಡಕತ್ಯಾಳ, ಮತ್ತು ಒಳಗರ ಮಗು ನಗ್ತದ, ಅದಕ್ಕೆ ನಾನು ಒಂದು ಮಂತ್ರ ತಪ್ಪು ಹೇಳಿದ್ದಕ್ಕೆ ಅಪಹಾಸ್ಯ ಮಾಡಿ ನಗ್ತದಿದು ಅಂತ ತಿಳ್ಕೊಂಡು ಹಿಂದೆ ಮುಂದೆ ನೋಡಲಿಲ್ಲ. ಇದು ನನ್ನ ಮಗ ಅಂತಾನು ನೋಡಲಿಲ್ಲ, ಮಂದಿ ಮಗ ಅಂತ ನೋಡಲಿಲ್ಲ. ಏನು ಮಾಡಿದ? 8 ಮಣತ ಮಡಿಯುವಂಗಾಗಲಿ ಅಂತ ಶಾಪ ಕೊಟ್ಟ. ಯಾರಿಗೆ? ತನ್ನ ಮಗನಿಗೆ. 8 ಮಣತಂದ್ರೆ ಅಷ್ಟಾವಕ್ರ ಅಂದ್ರೆ ಶರೀರ ನಮ್ಮಂಗಿರಲಿಲ್ಲ, 8 ಮಣತ ಮಣದಿತ್ತು. 8 ಕಡೆಗೆ ತಿರುವ ಮುರುವ ಆಗಿತ್ತು. ಮುಂದೆ ಜನನ ತಾಳಿದ, ಅವನೇ ಅಷ್ಟಾವಕ್ರ ಮುನಿಯಾದ, ಶ್ರೇಷ್ಠ ಜ್ಞಾನಿಯಾದ. ಸಿಟ್ಟಿನ ಕೈಯೊಳಗೆ ಬುದ್ಧಿ ಕೊಟ್ಟಿದ್ದಕ್ಕೆ ಏನಾಯಿತು? ತನ್ನ ಮಗುನ 8 ಮಣತ ಮಣೀತು.
ನೋಡ್ಬೇಕು ಒಂದಿಷ್ಟು ಯಾರ್ದಾರೇ ಕತೆ ಅಲ್ಲಿದು ಋಷಿ ಕತೆ, ತಿಳುವಳಿಕೆ ಇದ್ದವ್ರ ಕತೆ. ಮತ್ತು ತಿಳುವಳಿಕೆ ಇದ್ದವ್ರ ಕತೆನ ಹಿಂಗದವು, ಇರಲಾರ್ದವ್ರು ಹೆಂಗಿರ್ಬೇಕು. ಅದಕ್ಕೊಂದಿಷ್ಟು ಏನು ಮಾಡೋದು, ಕೋಪ ಇರಲಾರ್ದಂಗೆ ಬದುಕುವುದು.